ಆಕಾಶವಾಣಿ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಶ್ರೋತೃಗಳೇ ನಮಸ್ಕಾರ. ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಷ್ಠರೋಗ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರೇಖಾ ಎಸ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜನವರಿ 30 ಮತ್ತೆ ನಿಮ್ಮ ಸ್ಪರ್ಶ್ ಕುಷ್ಠರೋಗ ಜಾಗೃತಿ ಆಂದೋಲನ ಪ್ರಾರಂಭ ಆಗ್ತಾ ಇದೆ. ಈ ಸಲ ಈ ಆಂದೋಲನದಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಜನವರಿ 30ರಿಂದ ಫೆಬ್ರವರಿ 13ವರೆಗೂ ಪಾಕ್ಷಿಕ ನಡೆಯುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಓತ್ ಟೇಕಿಂಗ್ ಅಂತ ಮಾಡ್ತೀವಿ. ಪ್ರಮಾಣ ಅಂದ್ರೆ ಏನು, ನಾವು ಯಾವುದೇ ಕುಷ್ಠರೋಗಿನ ನೋಡಿದ್ರೆ ತಾರತಮ್ಯ ಮಾಡೋದಿಲ್ಲ, ಮತ್ತೆ ಮುಖ್ಯ ವಾಹಿನಿಗೆ ಅವ್ರನ್ನ ತರ್ತೀವಿ. ಅವರು ನಮ್ ತರ ನಾರ್ಮಲ್ ಪರ್ಸನ್ಸ್ ತರ ಜೀವನ ಮಾಡಬೇಕು ಅನ್ನೋದು ನಮ್ದು ಧ್ಯೇಯ ಆಗಿರ್ತದೆ. ಎಲ್ಲಾ ಜಿಲ್ಲೆಗಳಲ್ಲಿ ಡಿಸಿ ಆಫೀಸು ಅಥವಾ ಸಿಇ ಆಫೀಸ್ ಈ ತರ ಒಂದು ಓತ್ ತಗೋತೀವಿ. ತಗೊಂಡಾದ್ಮೇಲೆ ಪಾಂಪ್ಲೆಟ್ಸ್ ಮೂಲಕ, ರೇಡಿಯೋ ಟಾಕ್ಸ್, ದೂರದರ್ಶನ ಅಥವಾ ಟಾಮ್ ಹೊಡೆಯೋದು ಪಂಚಾಯಿತಿ ಲೆವೆಲ್ ಅಲ್ಲಿ, ಅಥವಾ ಜಾಥಾಗಳು ಮಾಡೋದು, ಸ್ಕೂಲ್ಗಳಲ್ಲಿ ಕ್ವಿಜ್ ಕಾರ್ಯಕ್ರಮಗಳು ಮಾಡೋದು, ಈ ತರ ವೇರಿಯಸ್ ಆಕ್ಟಿವಿಟೀಸ್ ನ ಹಮ್ಮಿಕೊಳ್ತೀವಿ. ಮೀಡಿಯಾ ಮೂಲಕ ಜನರಿಗೆ ನಾವೇನ್ ಹೇಳಬೇಕು, ಕುಷ್ಠರೋಗ 100% ಭಾಗ ಗುಣವಾಗುತ್ತೆ. ದಯವಿಟ್ಟು ಯಾವುದೇ ತಿಳಿ ಬಿಳಿ ತಾಮ್ರವರ್ಣದ ಮಚ್ಚೆಗಳಿದ್ರೆ ದಯವಿಟ್ಟು ಬಂದು ಪರೀಕ್ಷಿಸ್ಕೊಳ್ಳಿ ಅಂತ. ಇಲ್ಲಿ ನಾವ್ ಏನಾಗ್ತಾ ಇದೆ, ಮಚ್ಚೆ ಇದೆ, ಜನರು ಬರ್ತಾ ಇಲ್ಲ, ಏನೋ ಮಚ್ಚೆ ಇದೆ ಅನ್ನೋದು ಅವ್ರದ್ದೊಂದು ನಡೆದು ಬಿಡುತ್ತೆ. ಅದು ನಾವ್ ಹಂಗ್ ಹೇಳ್ತಾ ಇಲ್ಲ. ಯಾವುದೇ ಮಚ್ಚೆ ಆಗ್ಲಿ ಪರೀಕ್ಷಿಸ್ಕೊಳ್ಳಿ ಅಂತಾನೆ ನಾವ್ ಹೇಳೋದು ಜನರಿಗೆ. ನೀವಾಗಿ ವಾಲಂಟರಿಗೆ ಈಗ ನಾವು ಆಶಾಗಳಿರ್ಬೋದು ಅಥವಾ ಎಎನ್ಎಂಗಳು ಮನೆಗೆ ಬಂದು ಪರೀಕ್ಷೆ ಮಾಡ್ಕೊಳ್ಳೋಕ್ಕಿಂತ ನೀವೇ ಮುಖ್ಯವಾಗಿ ಬನ್ನಿ. ನಿಮ್ಗಲ್ದೇ ಇದ್ರು ಪಕ್ಕದವ್ರಿಗೆ ಜಾಗೃತಿ ನೀವು ಮೂಡಿಸ್ಬೇಕು, ನಮ್ ಜೊತೆ ಕೈ ಜೋಡಿಸ್ಬೇಕು ಅಂತ ಸಾಕಷ್ಟು ಹೇಳ್ತೀವಿ. ಇವಾಗ ಈ ಒಂದು ಸ್ಪರ್ಶ್ ಕುಷ್ಠರೋಗ ಜಾಗೃತಿ ಆಂದೋಲನವನ್ನ ನೀವು 2017ರಿಂದ ಮಾಡ್ತಾ ಇದ್ದೀವಿ ಅಂತ ತಾವು ಆಗ್ಲೇ ಹೇಳ್ತಾ ಇದ್ರಿ. ತಾವು ಹೌದು, ಇಷ್ಟು ವರ್ಷ ಆದ್ರೂ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಎಲ್ಲಿ ನಿಮಗೆ ಸವಾಲು ಅಂತ ಅನಿಸ್ತಾ ಇದೆ? ಸವಾಲಂದ್ರೆ ಏನಾಗತ್ತೆ, ಈಗ ಡಿಸ್ಕ್ರಿಮಿನೇಷನ್ ಅಂಡ್ ಸೋಷಿಯಲ್ ಸ್ಟಿಗ್ಮಾ ಅಂತ ಏನ್ ಹೇಳ್ತೀವಿ, ತಾರತಮ್ಯ ಮಾಡೋದು, ಅಥವಾ ಜನರಲ್ಲಿ ಇನ್ನೂ ಭಯ ಇದೆ, ನನ್ಗೆ ಹೇಳ್ಕೊಂಡ್ಬಿಟ್ರೆ ಕುಷ್ಠರೋಗಿ ಅಂತ ನನ್ನನ್ನು ಎಲ್ಲಿ ಹೊರಗಡೆ ಹಾಕ್ಬಿಡ್ತಾರೋ, ಅಥವಾ ಊರಿಂದ ಹೊರಗಡೆ ಇಡ್ತಾರೋ, ಅಥವಾ ನಾವು ಮುಟ್ಬಿಟ್ರೆ ಕುಷ್ಠರೋಗ ಬರ್ತದೆ. ಈ ತರದ್ದೆಲ್ಲ ಸಾಕಷ್ಟು ಮಿಸ್ಕಾನ್ಸೆಪ್ಷನ್ಸ್ ಇದೆ ಅವ್ರ ರೋಗದ ಬಗ್ಗೆ ಆಗ್ಲಿ ಜನರ ಬಗ್ಗೆ ಆಗ್ಲಿ. ಸೊ ಹಂಗಾಗಿ ಅವರು ಇನ್ನೂ ನಾವ್ ಎಷ್ಟು ಅವೇರ್ನೆಸ್ ಕೊಟ್ರು ಅವರು ಮುಂದೆ ಬರ್ತಾ ಇಲ್ಲ ತೋರ್ಸ್ಕೊಳಕ್ಕೆ. ಆಮೇಲೆ ಆ ಮಚ್ಚೆಗಳು ಏನು ತೊಂದರೆ ಕೊಡಲ್ವಲ್ಲ, ಏನು ಸಿಂಪ್ಟಮ್ಸ್ ಇಲ್ಲ, ಸೊ ಯಾಕೆ ನಾನು ಹೋಗಿ ತೋರ್ಸ್ಕೋಬೇಕು, ಏನೋ ಮಚ್ಚೆ ಇರುತ್ತೆ ನಾಳೆ ದಿನ ಸರಿ ಹೋಗುತ್ತೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಇನ್ನೂ ಇಷ್ಟು ಅವೇರ್ನೆಸ್ ಕೊಟ್ರು ದೇ ಸ್ಟಿಲ್ ಥಿಂಕ್ ಯಾವ್ದೋ ಮಚ್ಚೆ ಅಂತಾನೋ ಅಥವಾ ಅವ್ರಿಗೆ ಭಯದಿಂದನೋ ಆ ತರ ಬರ್ತಾ ಇಲ್ಲ. ಅವರು ದೇ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್ ಫಾರ್ ಟೆಸ್ಟಿಂಗ್ ಅನ್ಲೆಸ್ ವಿ ಗೋ ಅಂಡ್ ಕಾಲ್ ದೆಮ್. ಈ ಪ್ಯಾಚ್ ನ ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಂಬ ಅನ್ನೋರ್ಗು ಅವರು ಮನೆಯಿಂದ ಆಚೆ ಬರೋದು ಸ್ವಲ್ಪ ಕಷ್ಟ ಆಗ್ತದೆ. ನೀವು ಹೇಳಿದಾಗೆ ಅದರಿಂದ ಯಾವ್ದು ತೊಂದರೆ ಇಲ್ಲ ಅನ್ನುವ ಕಾರಣದಿಂದ ಯಾರು ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ತಾವು ಹೇಳಿದ್ರಿ. ಈ ಕ್ಷಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕುಷ್ಠರೋಗಿಗಳನ್ನ ತಾವು ಗುರುತಿಸಿದ್ದೀರಾ? ಹೊಸ ಒಂದು ಕೇಸ್ಗಳನ್ನ? ಹೊಸ ಒಂದು ಕೇಸ್ ಅಂದ್ರೆ ಟಿಲ್ ಡಿಸೆಂಬರ್ 1785 ಕೇಸ್ಗಳು ಪತ್ತೆಯಾಗಿದೆ. ಓಹೋ, ಜಾಸ್ತಿನೇ ಆಯ್ತು ಡಾಕ್ಟ್ರೆ. ಹೌದು, ಸರಾಸರಿ 2500 ಕೇಸಸ್ ಪತ್ತೆಯಾಗುತ್ತೆ ಒಂದು ವರ್ಷಕ್ಕೆ ಕರ್ನಾಟಕದಲ್ಲಿ. ಅಂದ್ರೆ ನಮ್ಮದು ಮತ್ತೆ ಹೊರ ಜಿಲ್ಲೆಗಳು, ಹೊರ ರಾಜ್ಯದಿಂದ ಬರೋ ಪೇಷಂಟ್ ಎಲ್ಲಾ ಸೇರಿಸಿ ಸರಾಸರಿ ಅಷ್ಟಾಗತ್ತೆ ಒಂದು ವರ್ಷಕ್ಕೆ ನಮ್ಮಲ್ಲಿ. ಅಂದ್ರೆ ಈ ಎಲ್ಲಾ ಒಂದು ಹೊಸ ಕೇಸ್ಗಳು ಏನಿದೆ ಕುಷ್ಠರೋಗದ್ದು, ಅದನ್ನು ನೀವೇ ಹೋಗಿ ಕಂಡು ಹಿಡಿದಿರೋದು? ಅವರೇ ಯಾರು ಬಂದು ಪರೀಕ್ಷೆ ಮಾಡಿಸ್ಕೊಂಡಿಲ್ಲ? ಇಲ್ಲ, ಆತರ ಏನಿಲ್ಲ. ಮೆಡಿಕಲ್ ಕಾಲೇಜಸ್ ಅಲ್ಲಿ ಯಾರ ಬಂದ್ರೆ, ಚರ್ಮ ರೋಗದ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ಅವರು ಟೆಸ್ಟ್ ಮಾಡಿ ಅವರೇ ಬಂದು ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ. ಅಥವಾ ಬೇರೆ ಏನಕ್ಕೋ ಬಂದಿರ್ತಾರೆ, ಇಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳುವಾಗ ಹೊಲಪಡಿಸಿದ್ರೆ ಅದು ಲೆಪ್ರಸಿ ಅಂತ ಗೊತ್ತಾಗ್ತದೆ. ಇನ್ನು ಮಿಕ್ಕಿದ್ದು ನಮ್ಮವರು ಆಶಾಗಳಾಗ್ಲಿ ಅಥವಾ PSCOs ಅಂತ ಏನಿರ್ತಾರೆ ಅವರು ಹೋಗ್ಬಿಟ್ಟು ಮನೆಗೆ ಹೋಗಿ ಈ ತರ ನಾವು ಕಾರ್ಡ್ಸ್ ಕೊಡ್ತೀವಿ, ಈ ತರ ಮಚ್ಚೆ ಇದ್ರೆ ಬಂದು ತೋರ್ಸ್ಕೊಳ್ಳಿ ಅಂತ. ಸೊ ಆ ಕಾರ್ಡ್ಸ್ ತೋರಿಸಿ ಅವರು ಬರೋದಿದ್ರೆ ಬಂದು ತೋರ್ಸ್ಕೊಳ್ಳೋದು, ಈ ತರ ವಾಡಿಕೆ ನಡೆದಿದೆ. ಇನ್ನು ಜನ ಈ ಕುಷ್ಠರೋಗ ಬರುವುದು ಒಂದು ಬ್ಯಾಕ್ಟೀರಿಯಾದಿಂದ ಅಲ್ವೇ? ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ. ಈ ಬ್ಯಾಕ್ಟೀರಿಯಾನೇ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ವೇ? ಅಲ್ಲ, ಅದೇನಂದ್ರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದ್ರೆ ನಾವೇನು ಕೆಮ್ಮುದಾಗ ಸೀನದಾಗ ಬರೋ ಅಂತ ರೋಗ ಇದು. ಆಮೇಲೆ ಆ ರೋಗಾಣು ತುಂಬಾ ವರ್ಷ ಇರುತ್ತದು. ದೇ ವಿಲ್ ಸ್ಟೇ ಇನ್ ದ ಎನ್ವೈರನ್ಮೆಂಟ್. ಯಾವಾಗ ನಮ್ದು ಇಮ್ಯುನಿಟಿ ಅಂತ ನಾವ್ ಏನ್ ಹೇಳ್ತೀವಿ, ಈಗ ಅದು ಕಮ್ಮಿ ಆದಾಗ ಡಿಸೀಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಬ್ಯಾಕ್ಟೀರಿಯಾಗಳು ಗಾಳಿನಲ್ಲೇ ಇರುತ್ತೆ. ಆಮೇಲೆ ದೇ ಹ್ಯಾವ್ ಅ ಲಾಂಗ್ ಲೈಫ್ ಟು ಸರ್ವೈವ್ ಇನ್ ದ ಎನ್ವೈರನ್ಮೆಂಟ್.
ಯಾವಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗ್ತದೆ ಅವಾಗ ಇಟ್ ವಿಲ್ ಟೇಕ್ ಓವರ್ ಅನ್ನೋದು ಎಲ್ಲರದು. ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ವ್ಯಕ್ತಿಗಳನ್ನ ಈ ಬ್ಯಾಕ್ಟೀರಿಯಾ ಬಹುಬೇಗ ಇನ್ಫೆಕ್ಟ್ ಮಾಡುತ್ತೆ ಅಂತ ಆಮೇಲೆ ಇನ್ಫೆಕ್ಟ್ ಮಾಡಿದ ಮೇಲೂ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಆ ಬ್ಯಾಕ್ಟೀರಿಯಾ ಎಂಟರ್ ಆಗಿ ಡಿಸೀಸ್ ಕಾಣಿಸ್ಕೊಳ್ಳೋವರೆಗೆ 5 ವರ್ಷ ಇರಬಹುದು, 10 ವರ್ಷ ಇರಬಹುದು. ಕೆಲವು ನಾವು ನೋಡಿದೀವಿ 15 ವರ್ಷದವರೆಗೂ ಯಾವಾಗ್ಲೂ ಆಗಿರತ್ತೆ ಇನ್ಫೆಕ್ಷನ್, ಬಟ್ ಅದು ಮ್ಯಾನಿಫೆಸ್ಟ್ ಆಗಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಸೊ ಲಾಂಗ್ ಇನ್ಕ್ಯುಬೇಷನ್ ಪೀರಿಯಡ್. ಅಂದ್ರೆ ದೇಹದಲ್ಲಿ ಅಷ್ಟು ವರ್ಷ ಇರುತ್ತೆ, ಅದು ಹೊರಗಡೆ ಕಾಣಿಸ್ಕೊಳ್ಳೋದಕ್ಕೆ ಅಷ್ಟು ವರ್ಷ ತಗೊಳುತ್ತೆ ಅದು. ಖಂಡಿತ. ಹಂಗಾದ್ರೆ ಇದು ನಿಮಗೆ ದೊಡ್ಡ ಸವಾಲೆ ಹಾಗಿದ್ರೆ ಇದನ್ನ ಕಂಡು ಹಿಡಿಯೋದು. ಖಂಡಿತ. ಬ್ಯಾಕ್ಟೀರಿಯಾಗಳು ದೇಹದ ಒಳಗೆ ಹೋದಾಗ ಎಲ್ಲಿ ಇದು ತನ್ನ ವಾಸಸ್ಥಾನವನ್ನ ಕಂಡುಕೊಳ್ಳುತ್ತೆ? ಅಲ್ಲ, ಅದೇ ನೇಸಲ್ ಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಇರುತ್ತೆ. ನಾವು ಕೆಮ್ಮುದಾಗ ಸೀನ್ದಾಗ ಆಚೆ ಬರುತ್ತದು. ಸೊ ಅದು ಎನ್ವೈರನ್ಮೆಂಟ್ ಅಲ್ಲಿ ಇದ್ದು ಯಾವಾಗ ನೀವಂದಾಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದ ಅವಾಗ ಸ್ಟಾರ್ಟ್ ಆಗ್ತವೆ ಡಿಸೀಸಸ್. ಆಮೇಲೆ ಅದೇ ಮ್ಯಾನಿಫೆಸ್ಟ್ ಆಗಿ ಸಿಂಪ್ಟಮ್ಸ್ ಬರೋಕ್ಕೂ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಜನರಲ್ಲಿ ಇನ್ನೂ ಅದು ಸಾಕಷ್ಟು ತೋರ್ಸ್ಕೋಬೇಕು ಅನ್ನೋ ಭಾವನೆ, ಇನ್ನು ಇಷ್ಟು ಅವೇರ್ನೆಸ್ ಕೊಡ್ತಾ ಇದೀವಿ ಗವರ್ಮೆಂಟ್ ಕಡೆಯಿಂದ, ಸೌಲಭ್ಯಗಳು ಕೊಡ್ತಾ ಇದೀವಿ, ಬಟ್ ಇನ್ನು ವಿ ಆರ್ ಫೈಂಡಿಂಗ್ ಇಟ್ ವೆರಿ ಟಫ್ ಟು ಬ್ಯಾಟಲ್ ವಿತ್ ದಿಸ್ ಡಿಸೀಸ್. ಈಗ ಒಬ್ಬ ವ್ಯಕ್ತಿಗೆ ಏನೋ ಒಂದು ಮಚ್ಚೆ ಇತ್ತು ಮೈ ಮೇಲೆ ಅಂತ ತಮ್ಮ ಹತ್ರ ಬಂದ್ರೆ ಪರೀಕ್ಷೆ ಹೇಗೆ ಮಾಡ್ತೀರಾ ಅದನ್ನ? ನೀವು ತಿಳಿ ಬಿಳಿ ತಾಮ್ರವರ್ಣದ ಮಚ್ಚೆ, ಸ್ಪರ್ಶವಿಲ್ಲದ, ಆಮೇಲೆ ಅದ್ರ ಮೇಲೆ ಕೂದಲಿರೋದಿಲ್ಲ, ಆ ತರ ಮಚ್ಚೆ ಇದ್ದಾಗ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಪರೀಕ್ಷೆಗೆ ಒಳಪಡಬೇಕು. ಚರ್ಮದ ಭಾಗವನ್ನ ತೆಗೆದು ಪರೀಕ್ಷೆ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನಾವು ಪ್ಯಾಚ್ ನೋಡಿ ಅದನ್ನ ಮುಟ್ಟಿ ಸ್ಪರ್ಶಿಸ್ ನೋಡಿದಾಗ ಸ್ಪರ್ಶ ಜ್ಞಾನ ಇಲ್ಲದೆ ಇದ್ರೆ ವಿ ವಿಲ್ ಡೂ ಇಟ್. ಮೆಡಿಕಲ್ ಕಾಲೇಜಸ್ ಅಲ್ಲಿ ಒಂದು ಸ್ಕಿನ್ ಸ್ಮಿಯರ್ಸ್ ಬಯಾಪ್ಸಿ ಅಂತ ಮಾಡ್ತಾರೆ, ಬಟ್ ಎಲ್ಲಾ ಕಡೆ ಮಾಡೋದಿಲ್ಲ. ಅದನ್ನ ಟೆಸ್ಟಿಂಗ್ ಆಗ್ಬೇಕು ಅನ್ನೋದು ಏನೂ ಇಲ್ಲ. ಅಂದ್ರೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಎಸ್, ಡೆಫಿನೆಟ್ಲಿ. ಈಗ ದೇಹದ ಯಾವುದೋ ಒಂದು ಭಾಗದಲ್ಲಿ ಆತರ ಮಚ್ಚೆ ಇತ್ತು, ಅದು ದೇಹ ಪೂರ್ತಿ ಹರಡ್ಕೊಳ್ಳುತ್ತಾ ಅಥವಾ ಅಷ್ಟರಲ್ಲೇ ಇರುತ್ತಾ? ಅದು ಇಲ್ಲ, 1-2 ಪ್ಯಾಚಸ್ ಕಾಣ್ಕೊಳ್ಳುತ್ತೆ. ಕ್ರಮೇಣ 1-2-3 ಆಗ್ಬಹುದು. ಪ್ಯಾಚಸ್ ಜಾಸ್ತಿ ಆಗ್ತಾ ಹೋದಷ್ಟು ನೆಕ್ಸ್ಟ್ ಸ್ಟೇಜಸ್ ನರ್ವ್ ಇನ್ವಾಲ್ವ್ಮೆಂಟ್ ಆಗ್ಬಿಡತ್ತೆ. ನರಗಳನ್ನ ದೌರ್ಬಲ್ಯ ಮಾಡಕ್ಕೆ ಶುರುವಾಗ್ತವೆ. ಅದು ಊದ್ಕೊಳ್ಬಹುದು ನರಗಳು, ಅಥವಾ ಅವನು ಶಕ್ತಿಗನ್ನ ಕಳ್ಕೋಬಹುದು. ಈ ತರ ಆಗತ್ತೆ. ದಟ್ ಈಸ್ ನರ್ವ್ ಇನ್ವಾಲ್ವ್ಮೆಂಟ್ ಅಂತ ಕರಿತೀವಿ. ಅದು ಲೇಟರ್ ಸ್ಟೇಜ್ ಆಫ್ ದ ಡಿಸೀಸ್. ಫಸ್ಟ್ ಪ್ಯಾಚ್ ಬರುತ್ತೆ, 1-2 ಆ ತರ ಪ್ಯಾಚ್. ದಟ್ ಈಸ್ ಕಾಲ್ಡ್ ಪಿಬಿ ಅಂದ್ರೆ ಪ್ಯಾಸಿಬೆಸೆಲರಿ ಅಂತ. ನೆಕ್ಸ್ಟ್ ಅದೇನಾಗತ್ತೆ, ಅದೇ ತರ ಬಿಟ್ಬಿಟ್ಟು ಇವ್ರು ತೋರಿಸ್ಕೊಳ್ಳೋದೇ ಇದ್ದಾಗ ಜಾಸ್ತಿ ಪ್ಯಾಚಸ್ ಆಗಬಹುದು, ಅಥವಾ ನರ್ವ್ ಇನ್ವಾಲ್ವ್ಮೆಂಟ್ ಆದಾಗ ಮಲ್ಟಿಬೆಸೆಲರಿ ಅಂತ ಕರಿತೀವಿ. ದಟ್ ಈಸ್ MB ಕೇಸಸ್. ದಟ್ ಈಸ್ ಲೇಟ್ ಡಿಟೆಕ್ಷನ್ ಆಗ್ತಾ ಇದೆ. ಕುಷ್ಠರೋಗದ ಒಂದು ಸಣ್ಣ ಮಚ್ಚೆ ಇಡೀ ದೇಹ ಹರಡಿಕೊಳ್ಳೋದಕ್ಕೆ ಎಷ್ಟು ದಿನ ಹಿಡಿಬಹುದು? ಅದನ್ನೇ ಹೇಳಿದ್ದು, ಬ್ಯಾಕ್ಟೀರಿಯಾದು ಇನ್ಕ್ಯುಬೇಷನ್ ಪೀರಿಯಡ್ ಜಾಸ್ತಿ ಇರೋದ್ರಿಂದ 2 ವರ್ಷದಿಂದ ನಾವು ನೋಡಿರೋದು 15 ವರ್ಷದವರೆಗೂ. ಈ ವರ್ಷ ಕಾಣಿಸ್ಕೊಳ್ತು ಅಂದ್ರೆ ಇನ್ನು 15 ವರ್ಷಕ್ಕೆ ಇಡೀ ದೇಹ ಆವರಿಸ್ಕೋಬಹುದು. ಅದು ಇಡೀ ದೇಹ ಅಂತಲ್ಲ, ಬೇರೆ ಬೇರೆ ಪ್ಯಾಚ್ ಬರಬಹುದು, ಇಡೀ ದೇಹ ಬರೋದಿಲ್ಲ. ಯಾಕೆಂದ್ರೆ ಕೆಲವರಿಗೆ ಮೈಯೆಲ್ಲಾ ಪೂರ್ತಿ ಬಿಳಿ ಮಚ್ಚೆಗಳು ಇರುತ್ತೆ, ಅದನ್ನ ನೀವು ಕುಷ್ಠ ಅಂತ ಕರೀತೀವಿ? ಖಂಡಿತ ಇಲ್ಲ, ಅದು ಬಿಳಿ ಚಿಬ್ಲು ಅಂತೀವಿ ಅಥವಾ ವಿಟಿಲಿಗೋ ಅಂತ ಕರೀತೀವಿ. ತೊನ್ನು ರೋಗ ಅಂತೀವಿ. ಹಾಗಾಗಿ ತೊನ್ನು ರೋಗಕ್ಕೂ ಮತ್ತೆ ಈ ಕುಷ್ಠ ರೋಗಕ್ಕೂ ಯಾರು ಕನ್ಫ್ಯೂಸ್ ಮಾಡ್ಕೋಬಾರದು. ಇಲ್ಲ, ಖಂಡಿತ ಗೊಂದಲ ಉಂಟಾಗಬಾರದು. ತೊನ್ನು ರೋಗಾನೇ ಬೇರೆ, ಕುಷ್ಠ ರೋಗಾನೇ ಬೇರೆ. ಹೌದು. ಹಾಗಾದ್ರೆ ಈ ಕುಷ್ಠ ರೋಗಕ್ಕೆ ಚಿಕಿತ್ಸೆ ಏನ್ ಕೊಡ್ತೀರಾ? ಚಿಕಿತ್ಸೆ MDT ಅಂತ ಕೊಡ್ತೀವಿ. MDT ಅಂದ್ರೆ ಬಹು ವಿಧವಾದ ಔಷಧ ಟ್ರೀಟ್ಮೆಂಟ್ ಅಂತ ಏನ್ ಕೊಡ್ತೀವಿ. MDT ದಟ್ ಒಂದು ಡೋಸ್ ಆಫ್ MDT ಕಿಲ್ಸ್ 99% ಆಫ್ ದ ಬ್ಯಾಕ್ಟೀರಿಯಾ. ಅಂದ್ರೆ ಅಷ್ಟು ಇನ್ಫೆಕ್ಷನ್ ಕಮ್ಮಿ ಆಗಿ ಹೋಗ್ತದೆ ಅಂತ. ಅಂದ್ರೆ ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್. ಮಲ್ಟಿ ಡ್ರಗ್. ಎಷ್ಟು ತರಹದ ಔಷಧಿಗಳನ್ನ ಕೊಡ್ತೀರಾ? PB ಅಂತ ನಾನು ಏನ್ ಹೇಳಿದೆ, 4 ಪ್ಯಾಚ್ ಏನಿರುತ್ತೆ ಅದಕ್ಕೆ 6 ತಿಂಗಳು. ಇದು MB ಅಂತ ನಾನು ಹೇಳಿದೆ, ಅದಕ್ಕೆ 1 ವರ್ಷ ಟ್ರೀಟ್ಮೆಂಟ್ ಇದೆ. 1 ವರ್ಷ ತಗೋಬೇಕು, ಬಿಡದಂಗೆ ತಗೋಬೇಕು. ನಾನು ಹೇಳ್ದಂಗೆ ಒಂದು ಡೋಸ್ ತಗೊಂಡೇಟ್ಗೆ ದೇಲ್ ಬಿ ಆಲ್ ರೈಟ್. ತುಂಬಾ ಚೆನ್ನಾಗಿ ಆಗ್ಬಿಡ್ತಾರೆ. ಇನ್ನೇನು ಒಂದು ತಗೊಂಡ್ಮೇಲೆ ಇಷ್ಟು ಚೆನ್ನಾಗಿದೆ, ಮತ್ತೆ ಯಾಕೆ ಇಷ್ಟೊಂದ್ಗಳಿಗೆ ನುಂಗ್ಬೇಕು ಅನ್ನೋದು. ಅಂದ್ರೆ ನಿಮ್ಮ ಒಂದು ಡೋಸ್ ಅನ್ನ ತೆಗೆದುಕೊಂಡ್ರೆ ಆ ಮೈ ಮೇಲಿರುವಂತಹ ಮಚ್ಚೆ ಮಾಯ ಆಗ್ಬಿಡುತ್ತಾ? ಮಚ್ಚೆ ಮಾಯ ಆಗಲ್ಲ, ಇನ್ಫೆಕ್ಟಿವಿಟಿ ಕಮ್ಮಿ ಆಗ್ತದೆ. ಪೀಪಲ್ ಹೌ ವಿಲ್ ಗೆಟ್ ಇನ್ಫೆಕ್ಟೆಡ್ ಅದು ಕಮ್ಮಿ ಆಗ್ಬಿಡತ್ತೆ. 99 ಭಾಗ ಕಮ್ಮಿ ಮಾಡುತ್ತೆ. ಅಂದ್ರೆ ರೋಗ ಹರಡೋ ಶಕ್ತಿನ ಕಮ್ಮಿ ಆಗ್ತದೆ. ಸೊ ಅವ್ರ ನಾನ್ ಇನ್ಫೆಕ್ಷಿಯಸ್ ಇದ್ರೆ ಇಟ್ ಇಸ್ ಗುಡ್, ಇನ್ಫೆಕ್ಷಿಯಸ್ ಇದ್ರೆ ಕಷ್ಟ, ಎಲ್ರಿಗೂ ಸ್ಪ್ರೆಡ್ ಆಗ್ತಾ ಇರುತ್ತೆ. ಹಂಗಾಗಿ ನಾವು MDT ತಗೊಳ್ಳೇಬೇಕು ಅಂತ ಹೇಳ್ತೀವಿ. 100ಕ್ಕೆ 100 ಭಾಗ ಗುಣಮುಖರಾಗಿದ್ದಾರೆ, MDT ತಗೊಳ್ಳೇಬೇಕು. ಎಲ್ಲಾ ಆಸ್ಪತ್ರೆಗಳಲ್ಲೂ ಉಚಿತ. ಹೋಗಿ ತೋರಿಸ್ಕೊಳ್ಳೋದಷ್ಟೇ ಇವ್ರದ್ದು ಮುಖ್ಯ ಅಷ್ಟೇ. ಡಾಕ್ಟರ್, ಇಷ್ಟೊಂದೆಲ್ಲಾ ಸಂಶೋಧನೆಗಳನ್ನ ಮಾಡ್ತಾ ಇದ್ದೀರಾ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ. ಈ ಒಂದು ಕುಷ್ಠ ರೋಗಕ್ಕೆ ಯಾಕೆ ಒಂದು ಲಸಿಕೆಯನ್ನ ಇನ್ನೂ ಕಂಡುಹಿಡಿದಿದೆ? ಲಸಿಕೆ ಟ್ರಯಲ್ಸ್ ಅಲ್ಲಿ ಇದೆ, ಇನ್ನೂ ಆಗಿಲ್ಲ. ಅದು ಟ್ರಯಲ್ಸ್ ಅಲ್ಲಿ ಇದೆ, ಟ್ರಯಲ್ಸ್ ನಡೀತಾ ಇದೆ. ಅದು ಅಂದ್ರೆ ಸಂಶೋಧನೆಗಳು ನಡೀತಾ ಇದೆ, ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದು. ಬಟ್ ಇನ್ನೂ ಅದು ಹೊರಗಡೆ ಬಂದಿಲ್ಲ. ಖಂಡಿತ ಮುಂದಿನದಲ್ಲಿ ಅದು ಬರುತ್ತೆ. ಹಾಗಾದ್ರೆ ಇದು ಒಂದು ಲಸಿಕೆ ಬಂದ್ಬಿಟ್ರೆ ಬಹುಶಃ ಇದೊಂದು ವರದಾನ ಅಂತಾನೆ ಹೇಳಬಹುದು. ಖಂಡಿತ. ಅದು ಇನ್ಫೆಕ್ಟಿವಿಟಿ ಅಟ್ ಲೀಸ್ಟ್ ಕಮ್ಮಿ ಆದ್ರೆ
ಕೇಸಸ್ ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಕುಷ್ಠರೋಗ ತೀರಾ ಅದನ್ನ ನಿರ್ಲಕ್ಷ್ಯ ಮಾಡಿ ವಿಪರೀತಕ್ಕೆ ಹೋದ್ರೆ ಏನೆಲ್ಲ ತೊಂದರೆಗಳನ್ನ ಒಬ್ಬ ವ್ಯಕ್ತಿ ಅನುಭವಿಸಬೇಕಾಗುತ್ತೆ? ಈಗ ನಾನು ಹೇಳ್ದಂಗೆ ಮಲ್ಟಿಬೆಸರಲ್ಲಿ ಲೇಟ್ ಡಿಟೆಕ್ಷನ್ ಆಗ್ತದೆ. ಅದನ್ನೂ ಇವ್ರು ಬಂದು ತೋರಿಸ್ಕೊಂಡಿಲ್ಲ ಅಂದ್ರೆ ಎಲ್ಲ ನರ್ವ್ ಇನ್ವಾಲ್ವ್ಮೆಂಟ್ ಆಗಿ ಅಂಗವಿಕಲತೆ ಶುರುವಾಗ್ತದೆ. ಅಂದ್ರೆ ಅಂಗವಿಕಲತೆ ಮುಂಚೆ ಅಂತೂ ಬಹಳ ನೋಡ್ತಾ ಇದ್ವಿ ನಾವು ಚಿಕ್ಕವರಾಗಿರುವಾಗ. ಎಲ್ಲ ಕಡೆ ಬೆಗ್ ಮಾಡ್ತಾ ಇದ್ರು, ಅದಕ್ಕೆ ಬಟ್ಟೆ ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಬಟ್ಟೆ ಸುಟ್ಕೊಂಡ್ಬಿಡ್ತಾಯಿತ್ತು, ತರ ಆಗ್ತಿತ್ತಲ್ಲ. ಅದೆಲ್ಲ ಲೇಟರ್ ಸ್ಟೇಜಸ್ ಆಫ್ ಲೆಪ್ರಸಿನೇ ಅದು. ಬಟ್ ಈಗ ನೋಡ್ತಿರಲ್ಲ ಬಹಳ ಕಮ್ಮಿ ಆಗಿದೆ ಲೇಟರ್ ಸ್ಟೇಜ್. ಕುಷ್ಠರೋಗ ಇದಂತಹ ವ್ಯಕ್ತಿಯನ್ನ ದೂರ ಇಟ್ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಅದೇ ಮಾಡ್ತಾ ಇದ್ರು, ಊರಿಂದ ಹೊರಗಡೆ ಹಾಕ್ಬಿಡ್ತಾ ಇದ್ರು ಆ ಕುಟುಂಬವನ್ನ. ಇದೆ ಅದು ಬಹಳ ನನ್ ಕಡೆ ಟ್ರಾವೆಲ್ ಮಾಡುವಾಗ ನೋಡ್ತೀನಿ, ಹೋಗಿ ನೋಡುವಾಗ ಊರಿಂದ ಆಚೆ ಇದೆ ಯಾಕೆ ಅಂದ್ರೆ ಕುಷ್ಠ, ಅಥವಾ ಮಕ್ಕಳನ್ನ ಸ್ಕೂಲಿಂದ ತೆಗೆದು ಬಿಡ್ತಾರೆ. ನಿನಗ್ ಕುಷ್ಠ ಬಂದಿದೆ ಬೇರೆಯವನ್ಗೂ ನೋಡತ್ತೆ, ನೀನ್ ಸ್ಕೂಲಿಗೆ ಬರ್ಬೇಡ ಅಂತ. ಈ ತರ ತಾರತಮ್ಯಗಳು ಬಹಳ ಇದೆ. ಈಗ ನಮ್ಮೆಲ್ಲೇ ಬರ್ತಾರೆ ಪೇಷಂಟ್ಸ್, ಕಂಡಿಡಿದ ತಕ್ಷಣ ಅವ್ರು ಹೇಳ್ತಾರೆ ನನ್ ಹೆಂಡತಿ ಗೊತ್ತಾಗ್ಬಾರ್ದು, ನಾನು ಟ್ರೀಟ್ಮೆಂಟ್ ತಗೋತೀನಿ ಅಂತ. ಅವಳು ಹೇಳ್ತಾಳೆ ನನ್ ಗಂಡಂಗ್ ಗೊತ್ತಾಗ್ಬಾರ್ದು. ಯಾಕೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಇಲ್ಲ ಮೇಡಮ್, ಅವ್ರ ಕಡೆ ಅವರೆಲ್ಲ ನಮ್ನ ಬೇರೆ ತರ ನೋಡ್ತಾರೆ, ತಾರತಮ್ಯ ಮಾಡ್ತಾರೆ, ಯಾವ ಫಂಕ್ಷನ್ಗೂ ಸೇರ್ಸ್ಕೊಳ್ಳೋದಿಲ್ಲ, ನಮ್ನ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಅನ್ನೋದು ಹೋಗಿಲ್ಲ. ನಮ್ಮ ಜನರಲ್ಲಿ ಅದು ಭಾವನೆ ಖಂಡಿತ ತೆಗಿಬೇಕು. ಈಗ ನಾನೇ ನೋಡಿ ಇಷ್ಟು ವರ್ಷ ಕುಷ್ಠರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೀವಿ, ನಮ್ದೆಲ್ಲ ಎಕ್ಸಾಂಪಲ್ ಆಗ್ಬೇಕಲ್ವಾ ಅವರಿಗೆ. ನಿಜ ನಿಜ. ಏನ್ ಆತರ ಎಲ್ಲ ಬರಲ್ಲ. ಮುಂಚೆ ಎಲ್ಲ ಇನ್ನು ಹೆದರ್ಕೊಂಡು, ಇದು ಒಬ್ಬರಿಂದ ಒಬ್ಬರಿಗೆ ಮುಟ್ಟೋದ್ರಿಂದ ಬರೋದಿಲ್ಲ, ಅವರ ಬಟ್ಟೆ ಉಪಯೋಗಿಸೋದ್ರಿಂದ ಬರೋದಿಲ್ಲ, ಅವರ ಜೊತೆ ಕೂತು ಊಟ ಮಾಡೋದ್ರಿಂದ ಬರೋದಿಲ್ಲ, ಇದು ವಂಶ ಪಾರಂಪರ್ಯವಾಗೂ ಬರೋದಿಲ್ಲ, ಮತ್ತೆ ಇದು ಬಾಯಿಯಿಂದ ಬರುವಂತಹ ಒಂದು ಹನಿಗಳಿಂದ ಒಬ್ಬರಿಂದ ಒಬ್ಬರಿಗೆ ಬರುವಂತಹದ್ದು. ಈ ಒಂದು ಕುಷ್ಠರೋಗ ಒಬ್ಬ ವ್ಯಕ್ತಿಗೆ ಬಂದರೆ ಆ ಒಂದು ಬ್ಯಾಕ್ಟೀರಿಯಾ ಒಬ್ಬ ವ್ಯಕ್ತಿಯ ದೇಹವನ್ನು ಹೊಕ್ಕಾಗ ಯಾವ್ಯಾವ ಭಾಗಗಳು ಹಾಳಾಗ್ತಾ ಬರುತ್ತೆ? ಫಸ್ಟ್ ನಾ ಹೇಳ್ದಂಗೆ ಚರ್ಮದಲ್ಲಿ ಪ್ಯಾಚಸ್ ಕಾಣಿಸುತ್ತೆ, ಆಮೇಲೆ ನರ್ವ್ ಇನ್ವಾಲ್ವ್ಮೆಂಟ್ ಆಗತ್ತೆ, ಅದೇ ಕೈ ಸೊಟ್ಟ ಆಗೋದು ಆ ತರ ಆಗತ್ತೆ. ಒಂದೊಂದ್ಸಲಿ ಕಣ್ಣನ್ ರೆಪ್ಪೆ ಮುಚ್ಕೊಳ್ಳೋ ತರ ಆಗ್ಬಿಡತ್ತೆ. ಸೊ ಅರ್ಧ ಕಣ್ಣು ತೆಗ್ದಿರ್ತಾರೆ, ಅರ್ಧ ಕಣ್ಣು ಇನ್ನೊಂದ್ ಕಣ್ಣು ಚೆನ್ನಾಗಿರುತ್ತೆ, ಆ ತರ ಕಣ್ಣು ರೆಪ್ಪೆದು ಒಂದಾಗತ್ತೆ. ಆಮೇಲೆ ಕಿವಿ, ಮೂಗು ನೋಡ್ತಿರಲ್ಲ, ಎಷ್ಟೊಂದ್ ಪೇಷಂಟ್ ನೋಡಿರ್ಬೋದು ನೀವು, ಆ ಮೂಗು ಮುಂದೆ ಭಾಗ ತಿಂದಂಗ ಆಗ್ಬಿಟ್ಟಿರ್ತದೆ. ಆಮೇಲೆ ಕಿವಿ ಇಷ್ಟಿಷ್ಟಪ್ಪ ನಾಡ್ಯೂಲ್ಸ್ ತರ ಇರುತ್ತೆ, ಗಂಟು ಕಿವಿಗಳ ತರ, ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಒಂದ್ಸಲಿ ರೋಗ ಬಂದ್ರೆ. ನೀವು ಹೇಳ್ದಂಗೆ ಈ MDT ಟ್ರೀಟ್ಮೆಂಟ್, ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ನ ಎಷ್ಟು ಮಾತ್ರೆಗಳನ್ನ ಒಬ್ಬ ವ್ಯಕ್ತಿ ನುಂಗಬೇಕಾಗುತ್ತೆ ದಿನಕ್ಕೆ? ದಿನ ಅದು ಪ್ಯಾಕೆಟ್ಸ್ ಅಲ್ಲಿ ಇರುತ್ತೆ, ಆ ಪ್ಯಾಕೆಟ್ ನ ಆರೋ ಮಾರ್ಕ್ ಮಾಡಿ ಕೊಡ್ತೀವಿ ಅವ್ರಿಗೆ. ಸೊ ಈಗ ನಾವು ಕಂಪಲ್ಸರಿ ಮಾಡ್ತಾ ಇದೀವಿ, ಯಾಕಂದ್ರೆ ಮನೆಗೆ ತಗೊಂಡೋಗಿ ಅವ್ರು ನುಂಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ನಮ್ಮ ಮುಂದೆನೆ ನೀವು ನುಂಗಿ ಅನ್ನೋ ಪರಿಸ್ಥಿತಿಗೂ ನಾವು ಬರ್ತಾ ಇದೀವಿ. ನಮ್ಮ ಕಣ್ಣೆದುರಿಗೆ ನೀವು ಮಾತ್ರೆ ತಗೋಬೇಕು. ಆ ಸ್ಟ್ರಿಪ್ಸ್ ನ ಕಂಪ್ಲೀಟ್ ಮಾಡ್ಬೇಕು 6 ತಿಂಗಳು. ಒಂದು ವಾರ 15 ದಿನ ಅಥವಾ ತಿಂಗಳು ಬಿಟ್ರೆ ಪರವಾಗಿಲ್ಲ, ಬಟ್ 6 ಇಂದ 8 ಮಂತ್ಸ್ ಒಳಗ ಅವನು ಟ್ರೀಟ್ಮೆಂಟ್ ಫಾರ್ PB ಇದು 1 ಇಂದ 1.5 years ಒಳಗೆ ಕಂಪ್ಲೀಟ್ ಮಾಡಬೇಕು. ಇಲ್ಲಾಂದ್ರೆ ಅದು ಖಂಡಿತ ವಾಪಸ್ ಬರುತ್ತೆ. ಅಥವಾ PB ಇರೋನು MB ಆಗ್ಬಿಡ್ತಾನೆ, ಅಥವಾ MB ಇರೋನು ಅಂಗವಿಕಲತೆಗೆ ಶುರುವಾಗ್ತಾನೆ. ಇಫ್ ಯು ಸ್ಟಾಪ್ ಇನ್ ದ ಮಿಡಲ್, ಇಟ್ ಹ್ಯಾಸ್ ಟು ಬಿ ಎ ಕಂಪ್ಲೀಟ್ ಟ್ರೀಟ್ಮೆಂಟ್ ಫಾರ್ 100% ಕ್ಯೂರ್. ಕುಷ್ಠರೋಗ ಬಂದು ಅದು ವಾಸಿಯಾದ ನಂತರ ಅವರು ಎಲ್ಲರ ಹಾಗೆ ವೈವಾಹಿಕ ಜೀವನವನ್ನ ನಡೆಸಬಹುದಾ ಅನ್ನೋದು? ಖಂಡಿತ. ಎಷ್ಟೋ ಜನ ಇಬ್ರು ಲೆಪ್ರಸಿ ಪೇಷಂಟ್ಸ್ ಮದ್ವೆ ಆಗ್ತಾರೆ. ಎಷ್ಟೊಂದ್ ಆತರ ಫೋಟೋಸ್ ಬರುತ್ತೆ ನನಗೆ. ನಾನು ಈ ತರ ಲೆಪ್ರಸಿ ಇರೋರ್ನ ಮದ್ವೆ ಮಾಡ್ಕೊಂಡಿದೀನಿ ಅಂತನೋ, ಅವ್ರಿಗೂ ಮಕ್ಕಳಾಗಿರೋದನ್ನ ನೋಡಿದೀನಿ. ಅವಾಗ ನಾವ್ ಹೇಳೋದು ಅವ್ರಿಗೆ ಒಂದೇ, ಅಪ್ಪ ನಿಮ್ಮ ಕಡೆ ಎಲ್ಲ ನೀವು ಸ್ಪ್ರೆಡ್ ಮಾಡಿ ಕಮ್ಯುನಿಟಿಲಿ, ನೀವು ಮಾದರಿ ಆಗ್ಬೇಕು. ಇಂತಹ ಗುಣವಾದವರೇ ನಿಮ್ಮ ಈ ಒಂದು ಕುಷ್ಠರೋಗ ನಿರ್ಮೂಲನೆಗೆ ರಾಯಭಾರಿಗಳಾಗಿ ಕೆಲಸ ಮಾಡಬೇಕಾಗುತ್ತೆ. ಹೌದು. ಲಾಸ್ಟ್ ಟೈಮು ಅಷ್ಟೇ ನಾನು ನಿಮ್ಮ ಕಾರ್ಯಕ್ರಮ ಮಾಡಿ ಹೋದ್ಮೇಲೆ ಬಹಳ ಜನ ನಂಗೆ ಫೋನ್ ಮಾಡಿದ್ರು, ಅಂಡ್ ವಿ ಹ್ಯಾಡ್ ಅ ಗುಡ್ ಇಂಟ್ರಾಕ್ಷನ್. ಸಣ್ಣ ಉದಾಹರಣೆ ಅಂದ್ರೆ ಮೌಂಟ್ ಕಾರ್ಮಲ್ ಕಾಲೇಜ್ ಅವರು ದೇ ವರ್ ಲಿಸ್ನಿಂಗ್ ಟು ದಿಸ್ ಅಂತೆ. ದೇ ಕೇಮ್ ಬ್ಯಾಕ್. ಏನಂದ್ರೆ ಮೇಡಮ್, ನಾವು ಲೆಪ್ರಸಿ ಹೊಟ್ಟೋಗಿದೆ ಅಂತ ನಮ್ಮ ಪಾಠದಲ್ಲಿ ತೆಗೆದು ಬಿಟ್ಟಿದೀವಿ, ಆ ಪೋರ್ಷನ್ ನ ಶುಡ್ ಬಿ ಆಡ್ ಅಂತ. ಡೆಫಿನೆಟ್ ಆಗಿ ಆಡ್ ಮಾಡಿ ಅಂತ. ಈಗ ಮೌಂಟ್ ಕಾರ್ಮಲ್ ಕಾಲೇಜ್ ಅವರು ಎವ್ರಿ ಇಯರ್ ಈ ತರ ಪಾಕ್ಷಿಕ ಬಂದಾಗ ಅವರು ಬೇರೆ ಬೇರೆ ಸ್ಲಮ್ಸ್ ಗೆ ಹೋಗಿ ದೇಲ್ ಬಿ ಎನಾಕ್ಟಿಂಗ್ ಲೆಪ್ರಸಿ ಬಗ್ಗೆ. ನಮ್ಗೆ ಬಹಳ ಖುಷಿ. ಈ ಕುಷ್ಠರೋಗ ಅಂತಂದಾಗ ನಾವು ಮಹಾತ್ಮ ಗಾಂಧೀಜಿಯವರನ್ನ ನೆನಪಿಸಿಕೊಳ್ಳಲೇಬೇಕು. ಯಾಕೆಂತಂದ್ರೆ ಈ ಕುಷ್ಠರೋಗ ನಿರ್ಮೂಲನೆಯಲ್ಲಿ ಗಾಂಧೀಜಿಯವರ ಪಾತ್ರ ಬಹಳಷ್ಟು ಇದೆ. ಸ್ವತಃ ಅವರೇ ಕುಷ್ಠರೋಗಿಗಳನ್ನ ಶುಶ್ರೂಷೆ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ಕೇಳಿದ್ದೇವೆ. ಹೌದು. ಈ ಕಳಂಕನ ಓಡಿಸ್ಲಾಡಕ್ಕೆ ಅವರೇ ಎಷ್ಟೋ ಸಲ ಬ್ಯಾಂಡೇಜ್ ಮಾಡ್ತಾ ಇದ್ರಂತೆ, ಅವ್ರ ಜೊತೆ ಊಟ ಮಾಡ್ತಾ ಇದ್ರಂತೆ. ಸೊ ಆ ತರದ್ದೆಲ್ಲ ಪಿಕ್ಚರ್ಸ್ ನಾವು ನೋಡಿದೀವಿ. ಸೊ ಹಂಗಾಗಿ ದಿಸ್ ಪ್ರೋಗ್ರಾಮ್ ಈಸ್ ಬಿನ್ ಇನ್ಸ್ಟಾಲ್ ಟು ಸ್ಟಾರ್ಟ್ ಆನ್ 30th January. ಹಾಗಾಗಿ ಗಾಂಧೀಜಿಯವರ ಪುಣ್ಯತಿಥಿಯ ದಿನದಂದೇ ಸ್ಪರ್ಶ ಕುಷ್ಠರೋಗ ಅಭಿಯಾನವನ್ನು ಆರಂಭಿಸ್ತಾ ಇದ್ದೀರಾ. 15 ದಿನಗಳ ಕಾಲ ಈ ಕುಷ್ಠರೋಗ ಆಂದೋಲನ ನಡೆಯುತ್ತೆ. ಇಡೀ ರಾಜ್ಯದಲ್ಲಿ ಈ ಕುಷ್ಠರೋಗದ ಬಗ್ಗೆ ಇರುವಂತಹ ಕಳಂಕ ತಾರತಮ್ಯವನ್ನ ಹೋಗಲಾಡಿಸಬೇಕು, ಜೊತೆಗೆ ಆ ಕುಷ್ಠರೋಗಿಗಳ ಘನತೆಯನ್ನ ಎತ್ತಿ ಹಿಡಿಯಬೇಕು ಅನ್ನುವುದು ನಿಮ್ಮ ಉದ್ದೇಶ. ಹೌದು. ಮತ್ತೇನಾದ್ರೂ ನಮ್ಮ ಕೇಳುಗರಿಗೆ ಹೇಳೋದಿದೆಯಾ? ಎಲ್ಲರಿಗೂ ಹೇಳೋದೊಂದೇ, ಯಾವುದೇ ಮಚ್ಚೆ ಆಗ್ಲಿ ನೀವು ದಯವಿಟ್ಟು ಪರೀಕ್ಷಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಿಗಾರ ಮಚ್ಚೆ ಇದ್ರೆ ಪರೀಕ್ಷಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಆಮೇಲೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಕುಷ್ಠರೋಗ ಮುಕ್ತ ರಾಜ್ಯವನ್ನಾಗಿ ಮಾಡಲು ನಮ್ಗೆಲ್ಲ ಸಹಕಾರ
ಸಹಕರಿಸಿ ಅಂತ ಬಹಳ ಕೇಳ್ಕೊಳ್ತೀನಿ. ಇದ್ರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ರೇಖಾ ಅವರೇ. ನಮಸ್ಕಾರ. ನಮಸ್ಕಾರ. ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ರೇಖಾ ಎಸ್, ಜಂಟಿ ನಿರ್ದೇಶಕರು, ಕುಷ್ಠರೋಗ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇವರೊಂದಿಗೆ ಎಂಎಸ್ ಅನುಪಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.